ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದುಬಿಟ್ಟು ನಿನ್ನೆ ಅಲ್ಲ, ಹಿಂದಿನ ವೀಡಿಯೋಗೆ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ದಯವಿಟ್ಟು ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಬಂದುಬಿಟ್ಟು ನಮ್ಮ ಮನೆಯವ್ರದ್ದು ಜಾತ್ರೆ ದಿನವೇ ನಾಟಕ ಕೂಡ ಇತ್ತು ಅಂತ ಹೇಳಿದ್ನಲ್ವ, ಆ ನಾಟಕ ನೋಡಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ತೋಟದಲ್ಲಿ ಎಲ್ಲರೂ ಸೇರಿಬಿಟ್ಟು ಈ ಥರ ಟ್ಯಾಕ್ಟ್ರಿ ಟೆಂಪೋ ಈ ಥರ ಹೋಗ್ತಾ ಇರುವಂಥದ್ದು. ಇಲ್ಲಿ ಟೆಂಪೋ ಅಂತ ಯಾರ್ದು ಇಲ್ಲ, ಈಗ 2 ಟ್ಯಾಕ್ಟ್ರಿ ಇದ್ದಾವೆ, ನಮ್ಮ ಮಾವರ್ದು ಒಂದು ಮತ್ತು ಇನ್ನು ಕೆಳಗಡೆ ಇನ್ನು ಮಾವರ್ದಿದೆ. ಮೋಸ್ಟ್ಲಿ ಅವರು ಒಂದು ಟ್ಯಾಕ್ಟ್ರಿಲಿ ಬರ್ತಾರೆ ಅಂತ ಅನಿಸುತ್ತೆ. ನೋಡ್ತಾ ಇರ್ಬೋದು, ನಾವೇ ಒಂದು ಟ್ಯಾಕ್ಟ್ರಿ ಫುಲ್ಲು ಜನ ಇದ್ದೀವಿ. ನಾನು, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಗಳು, ನಮ್ಮ ದೊಡ್ಡ ಅಕ್ಕ, ಹಿಂಗೆ ಚಿಕ್ಕಮ್ಮ ಎಲ್ಲರೂ ಫುಲ್ ಒಂದು ಟ್ಯಾಕ್ಟ್ರಿ ಜನ ಕೂತಿದ್ದೀವಿ. ಇನ್ನು ಸ್ಟೇಜ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಜಾತ್ರೆ ಅಂದರೆ ಕೇಳಬೇಕಾ, ಎಲ್ಲಿ ನೋಡಿದ್ರು ಜನ. ನೋಡ್ತಾ ಇರ್ಬೋದು ಎಷ್ಟು ಟ್ಯಾಕ್ಟ್ರಿಗಳು. ನಮಗೂ ಕೆಳಗಡೆ ಹೋಗಿ ಕುತ್ಕೊಂಡು ನೋಡಬೇಕು ಅಂತ ಆಸೆ, ಬಟ್ ಜನ ಫುಲ್ ಆಗಿ ಹೋಗಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಕೂಡ ಹೀರೋ ಪಾತ್ರದಲ್ಲಿ ಎಂಟ್ರಿ ಆಗಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಶರ್ಟು ಮತ್ತು ಯೆಲ್ಲೋ ಕಲರ್ ಪೈಜಾಮ್ ಥರ ಹಾಕಿದ್ರಲ್ಲ, ಅವರೇ ನಮ್ಮ ಮನೆಯವರು. ನಮ್ಮ ಮನೆಯವ್ರದ್ದು ಇದರಲ್ಲಿ ಹೀರೋ ಪಾತ್ರ. ತುಂಬ ಚೆನ್ನಾಗಿತ್ತು ಈ ವರ್ಷದ ಜಾತ್ರೆ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ಈ ಥರ ನಾಟಕಗಳು ಎಲ್ಲ ಹಳ್ಳಿ ಕಡೆಯೇ ಚಂದ, ಮತ್ತು ಹಳ್ಳಿ ಕಡೆಯೇ ಜಾಸ್ತಿ ನಾಟಕಗಳು ಈ ಥರ ಎಲ್ಲ ಆಡೋವಂಥದ್ದು. ನಿಮ್ಗೆ ಯಾರಿಗೆಲ್ಲ ನಾಟಕದ ಮೇಲೆ ಕಲಾಭಿಮಾನ ಇದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು, ಸುಮಾರು ಜನ ಸೇರಿದರೆ, ಸಖತ್ತು ಚೆನ್ನಾಗಿ ನಡೀತಾ ಇದೆ ನಾಟಕ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ನಮ್ಮ ಮನೆಯವ್ರಿಗೆ ವಿಶಸ್ ತಿಳಿಸಿ ಅಂತ ಕೇಳ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು, ಇವರು ಕೂಡ ನಮ್ಮ ಊರಿನವರೇ ಆದಂಥ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬ್ರದರ್ ಹೆಸರು ಗೊತ್ತಿಲ್ಲ, ಮೋಸ್ಟ್ಲಿ ಬೋರೇಶ್ ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಿ. ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ ಹಳ್ಳಿ ಕಡೆ ಜಾತ್ರೆಗಳಲ್ಲಿ ನಾಟಕ ಮತ್ತು ಈ ಥರ ಆರ್ಕೆಸ್ಟ್ರಾ, ಈ ಥರ DJ, ಈ ಥರ ಎಲ್ಲ ಮನೋರಂಜನೆಗಳು ಇರ್ತವೆ. ಬಟ್ ಈ ವರ್ಷ ನಮ್ಮೂರಲ್ಲಿ ನಾಟಕ ನಡೀತಾ ಇದೆ. ಕೆಲವೊಂದು ವರ್ಷ ಆರ್ಕೆಸ್ಟ್ರಾನೂ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಜಾತ್ರೆ ಇದೆಲ್ಲ ಅಂದರೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂದಕ್ಕೆ. ನಮ್ಮ ಮನೆಯವ್ರ ವಾಯ್ಸು ಇವಾಗ ಏನು ಕೇಳಿದರೆ ಇದೇ ವಾಯ್ಸು ನೋಡ್ತಾ ಇರ್ಬೋದು, ಕೇಳಿಸ್ಕೊತಾ ಇರ್ಬೋದು. ಏಕಪ್ಪ ಅಂತ ಹೇಳಿದರೆ ನಾನು ಪೂರ್ತಿ ವಾಯ್ಸ್ ಅವ್ರು ಕೊಡ್ತೀನಿ, ಇದನ್ನೇ ವಾಯ್ಸ್ ಹಾಕ್ಬೋದಿತ್ತು. ಯಾಕಂದರೆ ಕಾಪಿರೈಟ್ ಏನಾದರೂ ಈ ಥರ ಬಂದರೆ ಯೂಟ್ಯೂಬಲ್ಲಿ ಕಷ್ಟ ಅಂತ ಹೇಳ್ಬಿಟ್ಟು ಹಂಗಾಗಿ ಅವ್ರ ವಾಯ್ಸ್ ಆ್ಯಡ್ ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ಇನ್ನು ಅವರ ಡೈಲಾಗ್ಗಳೆಲ್ಲ ಮುಗಿಸಿ ಈ ಥರ ಒಂದು ಸಾಂಗ್ ಹಾಕಿದ್ರು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮ ವೇದು ಪಾಪುಗೆ ಪಪ್ಪ ನೋಡು ಅಂತ ತೋರಿಸ್ತಾ ಇದ್ದೀನಿ, ಎಬ್ಬರಿಸ್ಬಿಟ್ಟು. ಇಲ್ಲ ಅದು ನಮ್ಮ ಪಪ್ಪ ಅಲ್ಲ ಅಂತ ಹೇಳ್ತಾ ಇದ್ದಾನೆ ವೇದು ಪಾಪು. ನೋಡ್ತಾ ಇರ್ಬೋದು ಎಷ್ಟು ಜನ. ಮತ್ತು ಈ ಸೌಂಡಿಗೆ ಸ್ವಲ್ಪ ವೇದು ಪಾಪು ಫಸ್ಟಿಗೆ ಎದುರುಕೊಂಡಿರೋ ಥರ ಈ ಥರ ಕಿವಿ ಮುಚ್ಕೊಳ್ಳೋ ಥರ ಮಾಡ್ದ. ಈಗೇನು ಇಲ್ಲ, ಆರಾಮಾಗಿ ಅವರ ಅಪ್ಪಾಜಿ ಡ್ಯಾನ್ಸ್ ನೋಡ್ತಾ ಇದ್ದಾನೆ. ಸಾಕತ್ತು ಜನ ಕೂತಿದ್ದಾರೆ. ಮತ್ತು ಟ್ಯಾಕ್ಟ್ರಿಲಿ ಚೆನ್ನಾಗಿ ಕಾಣಿಸ್ಲಿಲ್ಲ ನಮಗೆ, ಹಂಗಾಗಿ ಈ ಥರ ಹೊರಗಡೆ ಬಂದು ಎಲ್ಲರೂ ಕೂತಿದ್ದಾರಲ್ಲ, ಇದೇ ಜಾಗದಲ್ಲಿ ನಾವು ಬಂದು ಕೂತು ನೋಡ್ತಾ ಇದ್ದೀವಿ ಇವ್ರ ಮಧ್ಯೆ. ಇನ್ನು ಫೈನಲಿ ಫೀಲಿಂಗ್ ಸಾಂಗು ಹೇಳ್ತಾ ಬಂದಿದ್ದಾಯಿತು. ನಮ್ಮ ಮನೆಯವರು ಹುಡುಗಿ ಕೈ ಕೊಟ್ಟು ಹೋಗಿದ್ದಾರೆ ಈ ನಾಟಕದಲ್ಲಿ, ಹಂಗಾಗಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದರು ನಮ್ಮ ಮನೆಯವರು. ನಿಮಗೆಲ್ಲ ಏನು ಅನ್ನಿಸ್ತು ನೋಡ್ತಾ ಇರ್ಬೋದು. ಇವರೇನೆ ಇವಾಗ ಕ್ಲಿಯರಿಟಿಯಾಗಿ ಸ್ವಲ್ಪ ಫ್ರಂಟಲ್ಲಿ ವಿಡಿಯೋ ತೆಗೆದಿರೋದ್ರಿಂದ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ನಮ್ಮ ಮನೆ ಹತ್ರ ಇವತ್ತಿನ ದಿನ ಯಾರು ಅಂದರೆ ಯಾರೂ ಇಲ್ಲ, ನಮ್ಮ ತಾತ ಒಬ್ಬರೇ ಪಾಟ್ಲಿ ಮರಿ ಅದನ್ನೆಲ್ಲ ಮನೆ ಹತ್ರ ಇದ್ದಾವೆ ಅಂತ ಹೇಳ್ಬಿಟ್ಟು ಅವರೊಬ್ಬರೇ ಉಳ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದೀವೋ ಅಷ್ಟು ಜನ ಕೂಡ ಇಲ್ಲೇ ಇದ್ದೀವಿ. ನಮ್ಮ ಮನೆಯವರು ಡ್ಯಾನ್ಸು ಮತ್ತು ಅವರು ಡೈಲಾಗು ಅದನ್ನೆಲ್ಲ ಕೇಳೋಕ್ಕಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ, ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕರು ಎಲ್ಲರೂ ತುಂಬ ಖುಷಿಯಿಂದ ಕಾಯ್ತಾ ಇದ್ದಾರೆ. ಮತ್ತು ತುಂಬ ಆಸೆ ಅವ್ರಿಗೆ ಈ ಥರ ನಾಟಕದ ಮೇಲೆ ಇಂಟ್ರೆಸ್ಟ್ ಎಲ್ಲ. ನಮಗೆ ಅಷ್ಟೊಂದಿಲ್ಲ, ಯಾಕಂದರೆ ನಾವು ಇತ್ತೀಚೆಗೆ ಬಂದಿರೋಂಥವ್ರು. ನಾನು ಜಾಸ್ತಿ ನಾಟಕಗಳೆಲ್ಲ ನೋಡಿಲ್ಲ, ಅದು ನಮ್ಮೂರಿಗೆ ಬಂದಮೇಲೆ, ನಾನು ಮದುವೆಯಾಗಿ ಬಂದಮೇಲೆ ನೋಡಿರೋ ಅಂಥದ್ದು. ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರ ಜೊತೆಗೆ ಲಾವಣ್ಯ ಅಂತ ಹೇಳ್ಬಿಟ್ಟು ಇವರು ಸಖತ್ತಾಗಿ ಆ್ಯಕ್ಟ್ ಮಾಡಿದರು. ಇವರು ಕೂಡ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಎಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೆಯವರು ಕೂಡ ಕೇಳಿಸ್ಕೊಳ್ಬೇಕು ನಿಮ್ಮ ಕಮೆಂಟು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರೋಂಥ ಯೂಟ್ಯೂಬಲ್ಲಿ ಹಾಕಿದ್ದಾರೆ ಕಮೆಂಟ್ ಅಂತ ಅವ್ರಿಗೂ ಕೂಡ ತೋರಿಸ್ಬೇಕು. ಏನು ಮಾಡ್ತೀರಾ, ಈ ಸಾಂಗ್ನ ಕೇಳಿಸೋ ಆಗಿಲ್ಲ, ಹಂಗಾಗಿ
ಅದನ್ನು ಸ್ವಲ್ಪ ಸ್ವಲ್ಪ ಕೇಳಿಸುವಂತೆ ಯಾವ ಸಾಂಗು ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಇನ್ನು ನಾವು ಝೂಡಿಯೋದಲ್ಲಿ ಪರ್ಚೇಸ್ ಮಾಡಿದಂಥ ಶೂ ಇದೇನೆ, ಇವಾಗ ಏನು ಹಾಕಿದ್ದಾರೆ ಅದೇ ಶೂನು ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು 2000 ಏನೋ ಆಯಿತು, ₹1 ಕಮ್ಮಿ. ಈ ಥರ ತುಂಬ ಚೆನ್ನಾಗಿದೆ ಶೂ ಅಂತೂ, ತುಂಬ ಅಂದರೆ ತುಂಬ ಕ್ವಾಲಿಟಿ ಇದೆ. ಏನಿಲ್ಲ ಅಂದರೂ ಒಂದು 5-6 ವರ್ಷ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಡೈಲಿ ಯೂಸ್ ಮಾಡಿದರೂ ಏನು ಇದಿಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ ಶೂ. ಮತ್ತು ಇವ್ರು ಹಾಕಿರೋಂಥ ಡ್ರೆಸ್ಸು ಕೂಡ ಅಷ್ಟೇ, ನಮ್ಮದೇ. ಅಷ್ಟೊಂದಾಗಿ ಅವರು ಜಾಸ್ತಿ ಏನು ಬಳಸಿಲ್ಲ. ಇದು ತಂದಿರ್ತಾರಲ್ವ ನಾಟಕದಲ್ಲಿ, ಆ ಥರ ಏನು ಡ್ರೆಸ್ ಬಳಸಿಲ್ಲ. ಮೊದಲು ಹಾಕ್ಕೊಂಬಂದಿರಲ್ಲ ಅದೊಂದು, ಮತ್ತು ಇನ್ನೊಂದೇನೋ ಬಳಸಿದ್ರು ಅಷ್ಟೇ. ಇವಾಗ ಏನು ಶರ್ಟ್ ಆಗಿರ್ಬೋದು ಅದನ್ನೆಲ್ಲ ನಾನೇ ಹೊಸ್ದಾಗಿ ಪರ್ಚೇಸ್ ಮಾಡಿ ಕೊಡಿಸಿರೋ ಅಂಥದ್ದು ಇರಲಿ ಅಂತ ಹೇಳಿ. ಇನ್ನು ನಾಟಕ ಮುಗಿದು ಮಾರನೇ ದಿನ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಮಗಳನ್ನ ಮತ್ತು ನನ್ನ ಮಗಳ ಫ್ರೆಂಡನ್ನು ಕರ್ಕೊಂಡು ಬಳೆ ಹಾಕ್ಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಇನ್ನು ಜಾತ್ರೆಗೆ ತಂದಿರೋಂಥ ದುಂಡು ಮಲ್ಲಿಗೆ ಹೂವು ಇತ್ತು, ಹಂಗಾಗಿ ಎಲ್ಲರೂ ತಲೆ ಬಾಚಿಕೊಂಡು ಹೂವು ಮುಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮೂರಲ್ಲಿ ಬಂದಿರೋ ಅಂಥ ಬಳೆ ಶಾಪ್ಗಳಿವು. ಎಷ್ಟೇ ಮನೇಲಿ ಬಳೆ ಇರ್ಬೋದು, ಬೇರೆ ಕಡೆ ಎಲ್ಲಾದರೂ ಹೋದಾಗ ನಾವು ಬಳೆ ತಂದಿರ್ಬೋದು, ಊರ ಜಾತ್ರೆಯಲ್ಲಿ ಹಬ್ಬ ಮಾಡಿದ್ದಾಗ ಬಳೆ ಹಾಕ್ಕೊಳೋದೇ ಬೇರೆ. ತುಂಬ ಅಂದರೆ ತುಂಬ ಖುಷಿ ಇರುತ್ತೆ ಅದರಲ್ಲಿ. ಹಂಗಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ. ಇನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಕಡೆಯವರು, ನನ್ನ ಅಕ್ಕ ತಂಗಿ ತಮ್ಮ ಯಾರೂ ಬಂದಿಲ್ಲ ಜಾತ್ರೆಗೆ. ಸ್ವಲ್ಪ ಬೇಜಾರಿದೆ, ಏನು ಮಾಡೋಕ್ಕಾಗಲ್ಲ. ಏನೋ ಅವರು ಅನಿವಾರ್ಯಗಳು, ಅವ್ರಿಗೆ ಕಾರಣಾಂತರಗಳಿಂದ ಬಂದಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಕರೆಯೋದಿತ್ತು, ಎಲ್ಲರನ್ನೂ ಕರೆದಿದ್ದೆ. ನೀವೆಲ್ಲ ಅಂದ್ಕೊಳ್ಬೋದು ಯಾಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ಯಾಕೋ ಗೊತ್ತಿಲ್ಲ, ಬಂದಿಲ್ಲ ಅಷ್ಟೇ ಹೇಳಬಲ್ಲೆ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ತೀನಿ, ಅವ್ರನ್ನ ಕೇಳಿಬಿಟ್ಟೇ ತಿಳಿಸ್ತೀನಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಪ್ರತಿಯೊಂದು ಅಂಗಡಿನೂ ಕೂಡ ಬಂದಿತ್ತು. ಈ ಗೊಂಬೆಗಳದ್ದು, ಆಟ ಸಾಮಾನಿಂದು, ನೋಡ್ತಾ ಇರ್ಬೋದು, ಐಸ್ ಕ್ರೀಮ್ ಅಂಗಡಿ, ಪ್ರತಿಯೊಂದು ಅಂಗಡಿನೂ ಕೂಡ ಬಂದಿತ್ತು. ಇನ್ನು ನಾನು, ಅವಳು ಮತ್ತು ನನ್ನ ಮಗಳ ಫ್ರೆಂಡು ಎಲ್ಲರೂ ಬಳೆ ತಗೊಂಡು ಹೊರಡ್ತಾ ಇದ್ದೀವಿ. ಮತ್ತು ಅಮ್ಮ ಇನ್ನೊಂದು ಜೊತೆ ನೀನು ಬಳೆ ತಗೋ ಅಂತ ಅಂದ್ಲು ಮಧುರ. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀನಿ, ನನಗೆ ಯಾವ್ದು ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಯಾವುದು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಂಟಿ ಬಳೆ ತೊಗೊಂಡಿದ್ದೀನಿ ಆಲ್ರೆಡಿ. ಮತ್ತು ಇದು ನೋಡೋಣ ಅಂತ ಬಂದೆ, ಯಾಕೋ ಅದು ಕೂಡ ನನಗಿಷ್ಟ ಆಗಲಿಲ್ಲ. ಇನ್ನು ಡ್ರೆಸ್ಸು ಕೂಡ ಇದು ಹೊಸ ಡ್ರೆಸ್ಸೇ, ಜಾತ್ರೆಗಂತ ತೊಗೊಂಡಿದ್ದೆ. ತುಂಬ ದಿನ ಆಯಿತು, ಸಾರಿ ಯಾವುದೋ ಹಬ್ಬಕ್ಕೆ ತೊಗೊಂಡಿದ್ದೆ, ಬಟ್ ಈಗ ಜಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇನ್ನು ವೇದು ಪಾಪ ಕೂಡ ನಮ್ಮ ಜೊತೆಗೆ ಬಂದಿದ್ದಾನೆ. ಎಷ್ಟೊತ್ತಿಗೆ ನಾನು ಆಟ ಸಾಮಾನು ತೊಗೊಳ್ತೀನಿ ಅಂತ ಅವನಿಗೆ ಕಾತರ. ಫಸ್ಟ್ ನಾ ಬಳೆ ಉಟ್ಕೊಂಡ್ಬಿಟ್ಟು ಆಮೇಲೆ ಆಟ ಸಾಮಾನು ಕೊಡಿಸ್ತೀನಪ್ಪ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ದೀನಿ ಇಲ್ಲಿ. ಇನ್ನು ನಾವೆಲ್ಲರೂ ಬಳೆ ಉಟ್ಕೊಂಡಿದ್ದಾಯಿತು. ಇನ್ನು ವೇದು ಪಾಪು ಏನಾದರೂ ಕೊಡಿಸೋಣ ಅಂತ ಬಂದಿದ್ದೀನಿ. ಏನು ತೊಗೊಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ವಿನುಗೆ ಒಂದು ಆಟ ಸಾಮಾನು, ವೇದು ಪಾಪಗಂತೂ ಕೊಡಿಸ್ಬೇಕು. ವಿನುಗೇನೋ ಕೊಡಿಸಿದ್ದಾಯಿತು. ಇನ್ನು ವೇದು ಪಾಪಗಷ್ಟೇ ಬಾಕಿ ಇರೋವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಐಟಮ್ಸೂ. ಬಟ್ ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ ಆಟ ಸಾಮಾನುಗಳು, ಈ ಅಂಗಡಿಲೆಲ್ಲ ಬರುತ್ತಲ್ಲ ಆ ಥರ. ಇನ್ನೂ ಹುಡ್ಕೋದ್ರಲ್ಲೇ ಇದ್ದೀವಿ. ವಿನುಗೆ ಮಾತ್ರ ಒಂದು ಸ್ಪಿನ್ನರ್ ಥರ ಕೊಡಿಸಿದ್ದೀನಿ. ಇನ್ನು ನಮಗೆ ಗೊತ್ತಿರೋಂಥವ್ರೆಲ್ಲ ಸಿಕ್ಕಿದ್ರು. ನಾವು ತೋಟದಲ್ಲಿರೋದ್ರಿಂದ ಬನ್ನಿ ಮನೆಗೆ ಹೋಗೋಣ ಅಂತ ಕರಿತಾಯಿದ್ರು. ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು ವೀಡಿಯೋದಲ್ಲಿ ಕಳಿಸ್ಕೊಳೋಕ್ಕೆ ನಮ್ಮ ಮಧುರ ಫ್ರೆಂಡಿಗೆ ಅಷ್ಟೊಂದಾಗಿ ಇಷ್ಟ ಇರಲಿಲ್ಲ, ಹಾಗಾಗಿ ಅವಳನ್ನು ಜಾಸ್ತಿ ಏನು ತೋರಿಸಿಲ್ಲ. ನೋಡ್ತಾ ಇರ್ಬೋದು, ವೇದು ಪಾಪಕ್ಕೋಸ್ಕರ ಮತ್ತೆ ಇಲ್ಲಿ ಬಂದಿದ್ದೀವಿ. ಬ್ಯಾಟು ಬಾಲು ಕೇಳ್ತಾ ಇದ್ದಾನೆ, ಹಾಗಾಗಿ ಕೊಡಿ ಅಂತ ನಾನು ಕೂಡ ನೋಡ್ತಾ ಇದ್ದೀನಿ. 1, 2 ಥರ 3 ಥರ ಬ್ಯಾಟು ಬಾಲ್ ಇದ್ದಾವೆ. ಅದರಲ್ಲಿ ವೇದು ಪಾಪು ಯಾವ್ದು ಇಷ್ಟಪಡ್ತಾನೆ ಅಂತ ತೋರಿಸ್ತಾ ಇದ್ದೀವಿ. ಅದು ಇದು ಅದು ಅಂತ ಎಲ್ಲ ಕೇಳ್ತಾ ಇದ್ದಾನೆ. ಇನ್ನು ಪಾನಿಪುರಿ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ನಮ್ಮ ಕಡೆ ಹಳ್ಳಿಗಳಲ್ಲಿ ಈ ಥರ ಜಾತ್ರೆಗಳಷ್ಟೇ ಪಾನಿಪುರಿ, ಈ ಥರ ಗೋಬಿ ಎಲ್ಲ ಬರ್ತಾ ಇದ್ದಿದ್ದು. ಬಟ್ ಇವಾಗ ಎಲ್ಲ ಊರಲ್ಲೂ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಕೂಡ ಒಂದು ಗೋಬಿ ಸೆಂಟ್ರು ಮತ್ತು ಪಾನಿಪುರಿ, ಮಸಾಲೆ ಪುರಿ ಈ ಥರ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ನಾನು ಬಂದು ಈ ಥರ ಬ್ಯಾಟಬಲ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ವೇದು ಪಾಪು ನನಗಿದು ಇಷ್ಟ ಇಲ್ಲಮ್ಮ ಅಂತ ಹೇಳ್ತಾ ಇದ್ದಾನೆ. ಸರಿ, ನಿನ್ಗೆ ಯಾವ್ದು ಬೇಕು ಅದು ನೋಡು ಅಂತ ಹೇಳಿದ್ರೆ ಎಲ್ಲನೂ ಬೇಕು, ಅದು ಬೇಕು ಇದು ಬೇಕು ಅಂತಲೂ ಕೇಳ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಡೇಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧುರ ಫ್ರೆಂಡ್ನ ಊರಿಗೆ ಬಿಡಬೇಕು ಇವತ್ತು. ಅವ್ರ ಊರಿಗೆ ಏನು ಬಿಡ್ತಾ ಇಲ್ಲ, ದುರ್ಗದಲ್ಲಿ ಇಲ್ಲ ಜಗಳೂರಲ್ಲಿ ಈ ಥರ ಬಸ್ ಹತ್ತಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ನಾನು, ಅವಳು, ನಮ್ಮ ವಿನು ಎಲ್ಲರೂ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಮಧುರ ಬರ್ತಾ ಇಲ್ಲ. ಇನ್ನು ಜ್ಯೂಸ್ಗಂತ ಇಟ್ಟಿರುವಂಥ ಹಣ್ಣು ಇದು ತುಂಬ ದಿನಗಳಿಂದ ಇತ್ತು. ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿದು ನಾನು, ನಮ್ಮ ಮನೆಯವರು, ವೇದು ಪಾಪು, ವಿನು 3-4 ಜನನೂ ಹೊರಟಿದ್ದಾಯಿತು. ನಮ್ಮ ಜೊತೆ ಬಂದಿದ್ಲು ಮಧುರ ಫ್ರೆಂಡು, ಅವಳನ್ನ ಕೂಡ ಬಸ್ ಹತ್ತಿಸ್ಬಿಟ್ಟು ನಾವು ಮುಂದೆ ಸಾಕ್ತಾ ಇದ್ದೀವಿ.
ಇದ್ದೀವಿ. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಹೋಗ್ತಾ ಇದ್ದೀವಿ ಅಂದರೆ ನಮಗೆ ಆರಾಧ್ಯ ದೈವ ಅಂತ ಅಂದ್ಕೊಂಡಿರೋ ನಮ್ಮ ತಾಯಿನ ನೋಡೋಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ನಂತರ ಈ ಊರಿಗೆ ಬರ್ತಾ ಇದ್ದೀವಿ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಜಗಳೂರು ಡಿಸ್ಟಿಕ್ಕು ಐನಹಳ್ಳಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕಂತ ಹೊರಟಿದ್ದೀವಿ. ಇನ್ನು ನಮ್ಮ ಮನೆಯವರು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಪೂಜೆ ಸಾಮಾನೆಲ್ಲ ತರೋಬೇಕಂತ ಹೇಳಿ ಹೋಗಿದ್ದಾರೆ. ನೋಡ್ತಾ ಇರ್ಬೋದು. ಇವಾಗ ಜಗಳೂರು ಮೇನ್ ಸರ್ಕಲಲ್ಲಿ ಇದ್ದೀವಿ. ಯಾಕೋ ಸ್ವಲ್ಪ ಲೇಟ್ ಆಯಿತು. ವೇದು ಪಾಪು ಸ್ವಲ್ಪ ಏನಾದರೂ ತಿನ್ನೋಕ್ಕೆ ತಗೊಂಡು ಬರ್ತೀನಿ ಅಂತಲೂ ಹೋಗಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಸಂತೆ ಪೇಟೆ ಅಂತ ಹೇಳಿ. ಇನ್ನು ನಾವು ಆ ಊರ ಕಡೆ ಸಾಗ್ತಾ ಇದ್ದೀವಿ. ಊರ ಪಕ್ಕ ಕೆರೆ ತುಂಬ ಚೆನ್ನಾಗಿತ್ತು ವ್ಯೂ ನೋಡ್ತಾ ಇರ್ಬೋದು. ಇನ್ನೂ ಅಷ್ಟೊಂದೇನು ಬಿಸಿಲಿಲ್ಲ. ಇನ್ನು ನಾವು ಬೆಳಗ್ಗೆನೇ ಹೊರಟಿದ್ವಿ ಅಲ್ಲಿಂದ. ಈಗ ಸ್ವಲ್ಪನೇ ಬಿಸಿಲು ಸ್ಟಾರ್ಟ್ ಆಗ್ತಾ ಇದೆ. ನಾವು ಬರೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಬಿಸಿಲು ಹೆಂಗಿರುತ್ತೋ ಏನೋ. ಬೈಕಲ್ಲಿ ಬರುವಾಗಂತೂ ತುಂಬ ಅಂದರೆ ತುಂಬ ನೋವು ಪಟ್ಟಿದ್ದೀವಿ. ಇದೇ ದಾರಿಯಲ್ಲಿ ನಮಗೆ ಯಾಕಪ್ಪ ಈ ಥರ ನೋವು ಅಂತ ಏನೋ ಈ ತಾಯಿ ದಯದಿಂದ ನಾವು ಕೂಡ ಕಾರಲ್ಲಿ ಅಡ್ಡಾಡಾಗಿದೆ. ಕೆಲವರು ಜನದ ದೃಷ್ಟಿ ಕೂಡ ಬಿದ್ದಿದೆ. ಏನೋ ಈ ತಾಯಿ ಆಶೀರ್ವಾದದಿಂದ ನಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ನೀವು ಕೂಡ ದೇವರ ಆಶೀರ್ವಾದ ತಗೊಳ್ರಿ. ಇನ್ನು ವೇದು ಬಾಬು ನೋಡ್ತಾ ಇರ್ಬೋದು ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಬೊಟ್ಟಿಡಿಸ್ಕೊಂಡು ಬಂದ. ಇನ್ನು ನಮ್ಮ ಮನೆಯವರು ಗಾಡಿ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತಿದ್ದಾರೆ. ತುಂಬ ದಿನಗಳಾಗಿತ್ತು ಇಲ್ಲಿಗೆ ಬರ್ದೇನೆ. ಯಾಕಂದರೆ ನಮ್ಮ ಮನೆಯವರು ನಾಟಕದ ಪ್ರಾಕ್ಟೀಸ್ ಅಂತೆ, ಅಂಗಡಿ ಕೆಲಸ ಅಂತೆ ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಇವತ್ತು ಬಂದಿದ್ದೀವಿ. ಏನೋ ಒಂಥರ ಮನಸ್ಸಿಗೆ ಸಂತೋಷ, ಉಲ್ಲಾಸ, ನೆಮ್ಮದಿ ಎಲ್ಲನೂ ಇದೆ ಇವತ್ತಿನ ದಿನ ಅಂತ ಹೇಳ್ಬೋದು. ಹಿಂದಿನ ವರ್ಷ ನಾನು ಜಾತ್ರೆಗಳಲ್ಲೆಲ್ಲ ತೋರಿಸಿದ್ದೀನಿ ಇದೇ ಜಾತ್ರೆ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮನ ದೇವಸ್ಥಾನ ಬಿಟ್ಬಿಟ್ಟು ಹೊರಟು ಬರ್ತಾ ಇದ್ದೀವಿ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು ಇವತ್ತಿನ ದಿನ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ನಮ್ಮ ಫ್ಯಾಮಿಲಿಗಳಲ್ಲಿ ಎಲ್ಲರೂ ಅಷ್ಟೇ ಹೋದರೆ ನಮ್ಮ ಮನೆ ದೇವರು ಬೋರ್ಲಿಂಗೇಶ್ವರ ದೇವರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದರೆ ಇಲ್ಲಿಗೆ ಇವೆರಡೇ ನಾವು ಜಾಸ್ತಿ ಸಂಪರ್ಕ ಇಟ್ಟಿರೋವಂಥದ್ದು. ಎಲ್ಲ ದೇವ್ರಿಗೂ ಮುಗಿತೀವಿ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀವಿ. ಜಾಸ್ತಿ ಬರೋ ಅಂಥದ್ದಂದರೆ ಈ ಊರಿಗೇ. ಇನ್ನು ನಾವಿವಾಗ ಮತ್ತೆ ಜಗಳೂರು ಸಿಟಿಗೆ ರೀಚ್ ಆಗಿದ್ದೀವಿ. ಊಟ ತರ್ತಿದ್ವಿ ಪ್ರತಿ ಸಲ ಬರುವಾಗ. ಬಟ್ ಈ ಸಲ ಏನೂ ತಗೊಂಡು ಬಂದಿಲ್ಲ. ವೇದ ಪಾಪು ವಿನು ಏನಾದರೂ ಕೊಡಿಸ್ಬೇಕಮ್ಮ ನನಗೆ ಅಂತ ಕೇಳ್ತಾ ಇದ್ದಾರೆ. ಇನ್ನು ನನ್ನ ಮೊಬೈಲಲ್ಲಿ ಚಾರ್ಜ್ ಕೂಡ ಕಮ್ಮಿ ಇದೆ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮಕ್ಕಳಿಗೇನಾದರೂ ಕೊಡಿಸ್ಕೊಂಡು ಇನ್ನು ಮನೆ ಕಡೆ ಸಾಗುವಂಥದ್ದು. ನೋಡ್ತಾ ಇರ್ಬೋದು ನಮ್ಮ ಜಗಳೂರು ಸಿಟಿನ. ಯಾರ್ಯಾರೆಲ್ಲ ಜಗಳೂರಿಂದ ವಿಡಿಯೋ ನೋಡ್ತಿದ್ದೀರಾ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಊರು ಜಗಳೂರು ಅಂತ ಹೇಳಿ ಅಂತ ಕೇಳ್ಕೊತೀನಿ. ಈ ವರ್ಷ ಜಾತ್ರೆಯದು ಏನಪ್ಪ ಖುಷಿ ಅಂದರೆ ನಮ್ಮ ಮನೆಯವ್ರು ನಾಟಕ ಆಡಿದ್ದು, ಎಲ್ಲರೂ ಬಂದಿದ್ದು, ನಮ್ಮ ಮನೆಯ ಫ್ರೆಂಡು ಯಾರೂ ಮಿಸ್ ಮಾಡಿರಲಿಲ್ಲ. ಅಣ್ಣರು ತುಂಬ ಚೆನ್ನಾಗಿ ಬಂದು ಜಾತ್ರೆ ಮಾಡಿಕೊಂಡು ಬೆಳಗ್ಗೆವರೆಗೂ ನಾಟಕ ನೋಡಿ ಹೋದರು. ಒಂದು ಬೇಜಾರು ಏನಪ್ಪ ಅಂತಂದರೆ ನನ್ನ ಫ್ಯಾಮಿಲಿ ಅಂತ ಇರೋವಂಥ ನಮ್ಮ ಅಕ್ಕ ತಂಗಿರಾಗಿರ್ಬೋದು ಯಾರೂ ಬರಲಿಲ್ಲ ಅನ್ನೋದು ತುಂಬ ಅಂದರೆ ತುಂಬ ಬೇಜಾರಿದೆ. ಅವರು ನಮ್ಮ ತಮ್ಮನ ಮಗನಿಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅಂತ ಅಮ್ಮ ಹೇಳಿದರು, ಬರೋಕ್ಕಾಗಲ್ಲ ಅಂತ. ಬಟ್ ಅವರು ಮನೆಯಲ್ಲೇ ಇದ್ದಾರೆ, ಆದರೂ ಕೂಡ ಜಾತ್ರೆಗೆ ಬಂದಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಯಾಕೆ ಆ ರೀತಿ ಹೇಳಿದ್ರೋ ಗೊತ್ತಿಲ್ಲ. ನನ್ನ ಕಡೆಯಿಂದ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಕ್ಷಮಿಸಿ ಅಂತ ನಾನು ಕೇಳ್ಕೊತೀನಿ ಈ ವಿಡಿಯೋ ಮುಖಾಂತರ. ಅದು ಯಾವ ಕಾರಣಕ್ಕೆ ಬಂದಿಲ್ಲೋ ನನಗಂತೂ ಗೊತ್ತಿಲ್ಲ. ನಾವಂತೂ ಈ ವರ್ಷದ ಜಾತ್ರೆನ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಬೇಜಾರು ಏನಪ್ಪ ಅಂದರೆ ನನ್ನ ತಂಗಿರು ಬಂದಿಲ್ಲ ಅನ್ನೋದು. ಇರಲಿ, ಅದನ್ನೊಂದು ಪಕ್ಕಕ್ಕಿಟ್ಟು ಮಕ್ಕಳ ಮುಖ ನೋಡಿಕೊಂಡು ಜಾತ್ರೆ ಅಂತ ತುಂಬ ಚೆನ್ನಾಗಿ ಮಾಡಿದ್ವಿ. ನಮ್ಮ ಮನೆಯವ್ರು ನಾಟಕ ಆಡಿದ್ರಲ್ಲ, ಹಂಗಾಗಿಯೇ ನನಗೆ ಇನ್ನೂ ಚೆನ್ನಾಗಿತ್ತು ಈ ವರ್ಷ ಜಾತ್ರೆ ಅಂತ ಅನ್ನಿಸ್ತು. ಇನ್ನು ನಮ್ಮ ಮನೆಯವರು ಮುಖದಲ್ಲಿರೋ ಪೇಂಟ್ನೆಲ್ಲ ತೊಳ್ಕೊಂಡು ಬಳದಿರೋ ಅಂಥ ಪೌಡ್ರನ್ನ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯಿತು. ಏನಿಲ್ಲ ಅಂದರೂ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಖರ್ಚಾಗಿದೆ. ಯಾಕಪ್ಪ ಅಂತ ಹೇಳಿದರೆ ಅಷ್ಟು ಥರ ಮೇಕಪ್ಪು ಹಚ್ಚಿರ್ತಾರೆ ಅವರಿಗೆ. ನೋಡ್ತಾ ಇರ್ಬೋದು ಕುತ್ತಿಗೆ ಭಾಗದಲ್ಲಿ ಇನ್ನೂ ಸ್ವಲ್ಪ ಹಾಗೇ ಇದೆ. ಕಾಟನ್ ಬಟ್ಟೆ ತಗೊಂಡು ಆಯಿಲ್ ಹಾಕ್ಬಿಟ್ಟು ಕ್ಲೀನ್ ಮಾಡಿರೋ ಅಂಥದ್ದು. ನನಗಂತೂ ಒಂದು ಕಡೆ ತುಂಬ ಅಂದರೆ ನಗು ಬರ್ತಾಯಿತ್ತು ಅದನ್ನು ಕ್ಲೀನ್ ಮಾಡಬೇಕಾದ್ರೆ. ಯಾಕಪ್ಪ ಅಂತ ಹೇಳಿದರೆ ಇಷ್ಟೊಂದೆಲ್ಲ ಹಚ್ಕೊಂಡು ಆಡಿದ್ರೆ ಏನಾಯಿತು, ಅದು ಮೇಕಪ್ ಇಲ್ದೇ ಆರಾಮಾಗಿ ನಾಟಕ ಆಡ್ಬೋದಲ್ವಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಅದು ಆ ಥರನೇ ಆಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಸಖತ್ ಅಂದರೆ ಸಖತ್ ಬಿಸಿಲಿದೆ ನಮ್ಮ ಕಡೆ. ನೋಡ್ತಾ ಇರ್ಬೋದು ಉರ್ದು
ಬಿಸಿಲು ಹೋಗ್ತಾ ಇದೆ. ನನಗಂತೂ ಕಾರಲ್ಲಿ ಕೂತ್ಕೊಂಡು ಎ ಸಿ ಹಾಕ್ಕೊಂಡ್ರೂ ಇಷ್ಟೊಂದೆಲ್ಲ ಅನ್ನಿಸ್ತಾ ಇದೆ. ಈ ಬೈಕಲ್ಲಿ ಹೋಗೋ ಅಂಥವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಆ ನೋವು ಆ ಸಂಕಟನ ನಾನು ಅನುಭವಿಸಿದ್ದೀನಿ ನನ್ನ ಮಗಳನ್ನ ಕರ್ಕೊಂಡು ಈ ಥರ ಬೈಕಲ್ಲಿ ಹೋಗ್ಬೇಕಾದ್ರೆ. ತುಂಬ ಬಿಸಿಲಿದೆ. ಯಾರು ಚಿಕ್ಕ ಮಕ್ಳನ್ನ ಕರ್ಕೊಂಡು ಆಚೆ ಬರಬೇಡಿ. ನೋಡ್ತಾ ಇರ್ಬೋದು, ಇಂಥ ದೊಡ್ಡ ರಸ್ತೆಯಲ್ಲೇ ಅಷ್ಟೊಂದಾಗಿ ಜನ ಯಾರೂ ಅಡ್ಡಾಡ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಬಿಸಿಲು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ಎಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್.